ಹಾಯ್ ಫ್ರೆಂಡ್ಸ್, ಚೆರಿಯ ಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಪ್ರತಿದಿನ ಮುಂಜಾನೆ ಹಕ್ಕಿ ಪಕ್ಷಿಗಳು ಚಿಲಿಪಿಲಿಗುಟ್ಟುತ್ತಾ ಮುಂಜಾನೆಯ ಸುಖನಿದ್ದೆಯಲ್ಲಿದ್ದಂತಹ ನಮ್ಮನ್ನು ಎಚ್ಚರಗೊಳಿಸ್ತವೆ. ಕೋಗಿಲೆಗಳಂತಹ ಪಕ್ಷಿಗಳ ಮಧುರ ಸ್ವರಗಳ ಮೂಲಕ ನಮ್ಮನ್ನು ಪ್ರತಿದಿನ ಸ್ವಾಗತಿಸುತ್ತವೆ. ಫ್ರೆಂಡ್ಸ್, ನಾವಿಂದು ಹಕ್ಕಿ ಪಕ್ಷಿಗಳ ಬಗ್ಗೆ ಕಾಳಜಿಯನ್ನು ಮೂಡಿಸುವ ಸಲುವಾಗಿ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಈಗ ಬೇಸಿಗೆ ಕಾಲ, ಬಿಸಿಲಿನ ಧಗೆಗೆ ಕೆರೆ, ಹೊಂಡ, ಹಳ್ಳ, ಕೊಳ್ಳಗಳಲ್ಲಿ ನೀರಿಲ್ಲದೆ ಬರಿದಾಗ್ತಾ ಇದೆ. ನೀರಿನ ಮಹತ್ವ ಕೇವಲ ಮನುಷ್ಯನಿಗೆ ಮಾತ್ರ ಅಲ್ಲ, ಪ್ರಾಣಿ, ಪಕ್ಷಿ, ಇಡೀ ಜೀವಸಂಕುಲಕ್ಕೆ ನೀರಿನ ಅಗತ್ಯ ಇದೆ. ಆದರೆ ಬೇಸಿಗೆ ಬಂತಂದರೆ ಸಾಕು, ಪಕ್ಷಿಗಳಿಗೆ ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಉಂಟಾಗತ್ತೆ. ಕೆರೆ, ಹಳ್ಳಗಳಲ್ಲಿ ನೀರು ಬರಿದಾಗತ್ತೆ. ಇಂತಹ ಸಂದರ್ಭದಲ್ಲಿ ಹಕ್ಕಿ ಪಕ್ಷಿಗಳು ನಾವು ವಾಸ ಮಾಡುವಂತಹ ಮನೆಗಳ ಹತ್ತಿರ ನೀರನ್ನು ಅರಸಿಕೊಂಡು ಬರುತ್ತವೆ. ಬಗೆ ಬಗೆಯ ಪಕ್ಷಿಗಳು ಅಲ್ಲದೆ ಅಳಿಲುಗಳಂತಹ ಪುಟ್ಟ ಪುಟ್ಟ ಜೀವಿಗಳು ನೀರನ್ನು ಕುಡಿಯೋಕೆ ಅಂತೇಳಿ ನಮ್ಮಗಳ ಮನೆ ಹತ್ರ ಬರ್ತವೆ. ಇವು ಬರೋ ಅಂಥದ್ದು ಕೇವಲ ಹಳ್ಳಿಗಳಲ್ಲಿ ಮಾತ್ರ ಅಲ್ಲ, ನಗರ ಪಟ್ಟಣಗಳ ಮನೆಗಳ ಹತ್ರ ಸಹ ಪಕ್ಷಿಗಳು ನೀರಿಗಾಗಿ ಬರ್ತವೆ. ಫ್ರೆಂಡ್ಸ್, ಗುಟುಕು ನೀರಿಗಾಗಿ ಮನೆ ಹತ್ರ ಬರುವಂತಹ ಪಕ್ಷಿಗಳ ಬಗ್ಗೆ ನಮಗೆ ಕಾಳಜಿ ಇರಬೇಕು. ಮನೆ ಹತ್ರ ಎಲ್ಲಾದರೂ ಒಂದು ಕಡೆ ಪುಟ್ಟ ಪಾಟನ್ನು ಇಟ್ಟು ಅದರೊಳಗಡೆಗೆ ನೀರನ್ನು ತುಂಬಿಸಿಡಬೇಕು. ಪಕ್ಷಿಗಳು ನೀರನ್ನು ಕುಡಿದು ಹೋಗ್ತವೆ. ಹಾಗೆಯೇ ಮನೆ ಹತ್ರ ಮರ ಗಿಡ ಇದ್ದರೆ ರೆಂಬೆಗಳ ಮಧ್ಯೆ ಪಾಟನ್ನು ಸಿಕ್ಕಿಸಿ ಅದರೊಳಗಡೆ ನೀರನ್ನು ತುಂಬಿಸಿ ಹಾರಿ ಬರ್ತಕ್ಕಂತಹ ಪಕ್ಷಿಗಳು ಸಂತೋಷದಿಂದ ನೀರನ್ನು ಕುಡಿದು ಹೋಗೋದಕ್ಕೆ ಅನುವು ಮಾಡಿಕೊಡ್ಬೇಕು. ಮನೆಯ ಹೂವಿನ ತೋಟ ಹಾಗೆ ಮನೆ ಹಿತ್ತಲಿನ ಮರಗಿಡಗಳಲ್ಲಿ ಕೆಲವೊಮ್ಮೆ ಪಕ್ಷಿಗಳು ಗೂಡು ಕಟ್ಟಿಕೊಂಡು ಮರಿಗಳಿಗೆ ರಕ್ಷಣೆಯನ್ನು ಮಾಡ್ತಾ ಇರ್ತವೆ. ಈ ಸಂದರ್ಭದಲ್ಲಿ ಗೂಡಿನ ಪಕ್ಕ ನೀರಿನ ಪಾಟನ್ನು ಇಟ್ಟರೆ ಪಕ್ಷಿಗಳು ನೀರನ್ನು ಕುಡಿದು ಹೋಗ್ತವೆ. ಫ್ರೆಂಡ್ಸ್, ಈಗಾಗಲೇ ಬಹಳಷ್ಟು ಕಡೆಯಲ್ಲಿ ತಮ್ಮ ಮನೆ ಹತ್ರ ಸಾಕಷ್ಟು ಜನರು ಪಕ್ಷಿಗಳು ನೀರನ್ನು ಕುಡಿದು ಹೋಗೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನೋಡಿ. ಹಾಗೆ ಪರಿಸರ ಪ್ರೇಮಿ ಆಲೂರು ಸಿದ್ದಾಪುರ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿಯಾಗಿರ್ತಕ್ಕಂತಹ ಡಾಕ್ಟರ್ ಸುಪರ್ಣ ಅವರು ಪಕ್ಷಿಗಳ ಬಗ್ಗೆ ಇರತಕ್ಕಂತಹ ಕಾಳಜಿ ಮತ್ತು ಈ ಬಗ್ಗೆ ಅವರು ಜನರಲ್ಲಿ ಹೇಗೆ ಅರಿವನ್ನು ಮೂಡಿಸೋದಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಮತ್ತೊಂದು ಕಂಟೆಂಟನ್ನು ಹೊತ್ತು ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ, ಬಾಯ್ ಬಾಯ್. ಎಲ್ಲರಿಗೂ ನಮಸ್ಕಾರ. ಈಗ ಬೇಸಿಗೆ ಶುರುವಾಗಿದೆ. ಹಕ್ಕಿಗಳು, ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರಿಲ್ಲ, ಮನುಷ್ಯರಿಗೆ ನೀರಿಲ್ಲ. ಆದರೆ ಈ ಮನುಷ್ಯರು ಹುಡುಕೊಂಡಾದರೂ ನೀರಿನ ಮೂಲ ಎಲ್ಲಿದೆ ಅಂದ್ಬಿಟ್ಟು ಅಲ್ಲಿ ಹೋಗಿ ಕುಡಿತಾರೆ. ಆದರೆ ಈ ಪಕ್ಷಿಗಳು, ಪ್ರಾಣಿಗಳಿಗೆ ನೀರಿನ ಮೂಲ ಹುಡುಕೋದ್ರಲ್ಲೇ ಅವಾಗ ಆಯಾಸ ಆಗುತ್ತೆ. ಈ ಬೇಸಿಗೆ ಶುರುವಾಗಿರೋದು ಎಲ್ಲರಿಗೂ ತೊಂದರೆ ಕೊಡ್ತಾ ಇದೆ. ಹಾಗಾಗಿ ನಮಗೆ ಸಾಧ್ಯವಾದಷ್ಟು ನಮ್ಮ ಪಕ್ಷಿ ಪ್ರಾಣಿ ಸಂಕುಲನ ಜೀವಂತವಾಗಿರಲಿ ಅಂದ್ಬಿಟ್ಟು ಒಂದು ಸಣ್ಣ ಪುಟ್ಟ ಕೆಲಸಗಳು ಒಂದು ಮನುಷ್ಯನಾಗಿ ಮಾಡಬೇಕಾಗತ್ತೆ. ಪ್ರತಿಯೊಬ್ಬರು ಅವರಿಗೆ ಹೇಗಾಗುತ್ತೋ ಆ ಥರ ನಾವು ಒಂದು ಸಣ್ಣ ಕಂಟೈನರಲ್ಲಾದರೂ ಎಲ್ಲದೂ ಒಂದು ಪಕ್ಷಿಗೆ, ಪ್ರಾಣಿಗೆ ನೀರಿಡುವಂತಹ ಒಂದೊಳ್ಳೆ ಅಭ್ಯಾಸ ಮಾಡಿಕೊಳ್ಳಿ. ಅದೇ ಥರ ನಮ್ಮ ಈ ಆಸ್ಪತ್ರೆಯಲ್ಲಿ ಒಂದು ಬರ್ಡ್ ಫೀಡರ್ ಅಂತ ಒಂದು ಮಾಡಿದ್ದೀವಿ. ಈ ಬರ್ಡ್ ಫೀಡರಲ್ಲಿ ಈ ಥರ ಇರುತ್ತೆ. ಇದೊಂದು ಮಾಮೂಲಿ ಒಂದು ಟಿನ್ನಿಂದ ಮಾಡಿಸಿರೋದು. ಇಲ್ಲಿ ಏನಾಗುತ್ತೆ ಅಂದರೆ ಮಧ್ಯದಲ್ಲಿ ಒಂದು ಜಾಗ ಇದೆ, ಇನ್ನೊಂದು ಜಾಗದಲ್ಲಿ ನಾವೊಂದು ಪುಟ್ಟದಾಗಿರೋ ಒಂದು ಬೌಲ್ ಇಟ್ಟಿದ್ದೀವಿ, ಮಣ್ಣಿನ ಒಂದು ಪಾತ್ರೆ ಥರ. ನಮ್ಮಲ್ಲಿ ಏನಿದೆಯೋ ಅದರಲ್ಲೇ ನೀರಿಟ್ಟರು ಸಾಕು. ಇದೊಂದು ಮಾಡಿಸಿಟ್ಟಿದ್ದೀವಿ. ಇದರಲ್ಲಿ ಒಂದು ನಾಯಿ ಆಗಲಿ ಒಂದು ಪಕ್ಷಿ ಆಗಲಿ ಹತ್ತಿರದಲ್ಲಿ ಕೂತ್ಕೊಂಡು ನೀರು ಕುಡಿಯೋಕ್ಕೊಂದು ವ್ಯವಸ್ಥೆ ಮಾಡಿದ್ದೀವಿ. ಅದೊಂದು ಮಾಡ್ತಾ ಎಲ್ಲರೂ ನಮ್ಮ ಪ್ರಾಣಿ ಪಕ್ಷಿ ಸಂಕುಲನಕ್ಕೆ ಈ ಬೇಸಿಗೆಯಲ್ಲಿ ನೀರು ಕೊಟ್ಟು ಅವನ್ನು ಸುರಕ್ಷಿತವಾಗಿ ಕಾಪಾಡಬೇಕಂತ ಕೇಳ್ಕೊತಾ ಇದ್ದೀವಿ. ಪುಟ್ಟ ಬರ್ಡ್ ಫೀಡರ್ ಅಂತ ಹೇಳ್ತೀವಿ. ಇದಕ್ಕೆ ಒಂದು ಸಣ್ಣ ಟಿನ್ನಿಂದ ಮಾಡಿರೋದು, ಒಂದು ವೇಸ್ಟ್ ಟಿನ್ನಿಂದ, ಆಯಿಲ್ ಕ್ಯಾನಿಂದ ಮಾಡಿರೋದು. ಇದರಲ್ಲಿ ನಾವೇನು ಮಾಡ್ಬೋದು, ಇದನ್ನು ನೋಡ್ಬಿಟ್ಟು ಮಾಡಿಸಿ ಮಧ್ಯದಲ್ಲಿ ಇದಕ್ಕೆ ನಾವು ನೀರು ಹಾಕ್ತೀವಿ. ಪಕ್ಷಿಗಳಿಗೆ ನೀರು ಹಾಕ್ಬಿಟ್ಟು ಸುತ್ತ ಜಾಗ ಇರುತ್ತೆ, ಅದರಲ್ಲಿ ಒಂಚೂರು ಕಾಳು ಅಥವಾ ಅಕ್ಕಿನೋ ನಮ್ಗೆ ಏನು ಅನಿಸುತ್ತೋ ಅದನ್ನೊಂದು ಸ್ವಲ್ಪ ಅದನ್ನು ಹಾಕಿದ್ರೆ
ಆ ಪಕ್ಷಿಗಳು ಇಂಡಿಪೆಂಡೆಂಟಾಗೇ ಇರುತ್ತೆ, ಅವಕ್ಕೆಲ್ಲ ಕಾಳು ಎಲ್ಲ ಹುಡುಕೊಳ್ಳೋದು ಗೊತ್ತಿರುತ್ತೆ. ಆದ್ರೂ ಸ್ವಲ್ಪ ಕಾಳು ತಿಂದುಬಿಟ್ಟು ನೀರು ಕುಡಿಲಿ ಅಂತ ನಾವು ಈ ವ್ಯವಸ್ಥೆ ಮಾಡಿ, ಈ ಸಣ್ಣದೊಂದು ಮಾಡಿರುವಂತಹ ವ್ಯವಸ್ಥೆಯನ್ನು ಒಂದೆಲ್ಲಾದ ಮರದ ನೆರಳಿನಲ್ಲಿ ನಾವು ಕಟ್ಟಿ ಹಾಕ್ತೀವಿ. ಅದು ಒಂದು. ಅದಾದಮೇಲೆ ಇನ್ನೊಂದು ಜಾಗದಲ್ಲಿ ನಾವು ಇಲ್ಲಿ ನೀರಿನ ಒಂದು ಪುಟ್ಟ ಒಂದು ಬೌಲಲ್ಲಿ